ನಮ್ಮಂಥ ಗೃಹಿಣಿಯರಿಗೆ ತುಂಬ ಕಾಡುವಂಥ ಪ್ರಶ್ನೆ ಅಂದರೆ ಬೆಳಗಾಗೆದ್ದು ಏನು ತಿಂಡಿ ಮಾಡೋದು ಅಂತ. ಒಂದೇ ಪ್ರೀಮಿಕ್ಸಿಂದ ನೀವು 4 ಥರ ತಿಂಡಿ ಮಾಡ್ಬೋದು ಅಂದರೆ ನಂಬ್ತೀರಾ? ಈ ರೀತಿ ಪ್ರೀಮಿಕ್ಸನ್ನು ನೀವು ರೆಡಿ ಮಾಡಿ ಡಬ್ಬದಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಒಂದು ಹೊಸ ತಿಂಡಿನ ತುಂಬ ಸುಲಭವಾಗಿ ಮಾಡ್ಬೋದು. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬಾಣಲೆಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು 1 ಚಮಚದಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ನಾನು ಕಟ್ ಮಾಡಿರುವಂಥ ಗೋಡಂಬಿಗಳನ್ನ ಕೂಡ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಅದು ಫ್ರೈ ಆಗಬೇಕು, ಹುರ್ಕೋತೀನಿ. ಈಗ ನಾನಿಲ್ಲಿ ಉಪ್ಪಿಟ್ಟಿನ ರವೆನ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೂ 2 ಕಪ್ಪನ್ನು ಮಾಡಿ ಒಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಪ್ರಪೋರ್ಷನ್ ಡಬಲ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಕೂಡ ಸೇರಿಸಿ ಇದನ್ನು ಹುರ್ಕೊಂಡಿದ್ದೀನಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಉಪ್ಪೇನಾದ್ರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತು ನೀವು ಹಿಟ್ಟನ್ನು ರೆಡಿ ಮಾಡ್ತಿರಲ್ಲ, ಅಂದರೆ ಮಿಕ್ಸ್ಚರ್ನ ರೆಡಿ ಮಾಡ್ತಿರಲ್ಲ, ಆವಾಗ ಹಾಕ್ಕೋಬೋದು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟಿನಿ. ಇದನ್ನು ತಣ್ಣಗಾದಮೇಲೆ ನೀವು ಏರ್ಟೈಟ್ ಕಂಟೈನರಲ್ಲಿ ಈ ಪ್ರೀಮಿಕ್ಸನ್ನು ರೆಡಿ ಮಾಡಿ ತೆಗೆದಿಟ್ಕೋಬೋದು. ಇದೇ ಒಂದು ಪ್ರೀಮಿಕ್ಸಿಂದ ರವೆ ಇಡ್ಲಿ, ಉಪ್ಪಿಟ್ಟು, ರವೆ ದೋಸೆ, ಉತ್ತಪ್ಪ ಎಲ್ಲ ಕೂಡ ಸುಲಭವಾಗಿ ಮಾಡ್ಬೋದು. ಈ ಒಂದು ಪ್ರೀಮಿಕ್ಸು ಮನೇಲಿರೋದ್ರಿಂದ ಅಕಸ್ಮಾತು ಗೆಸ್ಟು ಯಾರಾದರೂ ಮನೆಗೆ ಸಡನ್ನಾಗಿ ಬಂದರು ಅಂದರೆ ಯಾವುದಾದ್ರೂ ಒಂದು ತಿಂಡಿನ 10ರಿಂದ 15 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಅವರು ಕೂಡ ತುಂಬ ಖುಷಿ ಪಡ್ತಾರೆ. ನಾನಿವತ್ತು ಈ ಪ್ರೀಮಿಕ್ಸನ್ನು ಯೂಸ್ ಮಾಡಿ ರವೆ ಇಡ್ಲಿ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗಂತೂ ಟೆನ್ಷನ್ನೇ ಇರಲ್ಲ. ತಿಂಗಳಿಗೊಂದು ಸರಿ ಈ ಥರ ಪ್ರೀಮಿಕ್ಸ್ನ ರೆಡಿ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಉಪ್ಪಿಟ್ಟು, ರವೆ ಇಡ್ಲಿ, ದೋಸೆ ಏನಾದ್ರು ನೈಟ್ ಡಿನ್ನರ್ಗೂ ಕೂಡ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಮೊದಲಿಗೆ 2 ಸ್ಕೂಪಷ್ಟು ನಾನು ಪ್ರೀಮಿಕ್ಸನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ಹಾಕೋಬೋದು. ನಾನೀಗ ಮಾಡ್ತಾ ಇರೋದು 10ರಿಂದ 12 ಇಡ್ಲಿನ ಮಾಡ್ಬೋದು. ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿರೋ ಕ್ಯಾರೆಟ್ಟು, ಸ್ವಲ್ಪ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ಪಷ್ಟು ಮೊಸರನ್ನು ಹಾಕಿ ಅದೇ 1 ಕಪ್ ಅಳತೆಯ ನೀರನ್ನು ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ನೀರಿನ ಕನ್ಸಿಸ್ಟೆನ್ಸಿನ ನೋಡಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಇದು ರವೆ ಆಗಿರೋದ್ರಿಂದ ಸ್ವಲ್ಪ ಅರಳ್ಕೊಳ್ಳುತ್ತೆ, ಸ್ವಲ್ಪ ನೀರಾಗೆ ಕಲಿಸ್ಕೋಬೇಕಾಗತ್ತೆ. ಮಧ್ಯೆ ನಾನು ನೀರನ್ನು ಕೂಡ ಹಾಕಿ ಇದನ್ನು ಹಿಟ್ಟನ್ನು ರೆಡಿ ಮಾಡಿ ಕಲಿಸ್ಕೊತೀನಿ. ಸ್ವಲ್ಪ ವೇರಿಯೇಷನ್ ಬೇಕು ಅಂದರೆ ಸಬ್ಸಿಗೆ ಸೊಪ್ಪು, ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ನಾನು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ಪಕ್ಕಕ್ಕೆ. ಅಷ್ಟರಲ್ಲಿ ನಾನು ಒಂದು ಇಡ್ಲಿ ಪ್ಲೇಟ್ಗೆ ಗ್ರೀಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ, ಈಗ 10 ನಿಮಿಷ ನೆಂದಿರೋ ಅಂಥ ಹಿಟ್ಟು ನೋಡಿ, ಈಗ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಈ ಹಿಟ್ಟನ್ನು ಒಂದೊಂದೇ ಸ್ಪೂನ್ನಷ್ಟು ಇಡ್ಲಿ ತಟ್ಟೆಗಿಂತ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ. ಯಾಕೆ ಅಂದರೆ ಇಡ್ಲಿ ಮಾಡಿದಾಗ ಇದು ಸ್ವಲ್ಪ ಉಬ್ಬಿ ಬರುತ್ತೆ. ಇದೇ ಥರ ನಾನು 2ರಿಂದ 3 ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಇಡ್ಲಿ ಪಾತ್ರೆನ ಇಟ್ಟು ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ, ನೀರು ಕುದಿ ಬಂದ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ತಟ್ಟೆಗಳನ್ನ ಇಟ್ಟು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಸಾಫ್ಟಾಗಿ ಬೇಯೋಕ್ಕೆ ಬಿಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಬೆಂದಿದೆ. ಹೆಂಗೆ ಟೆಸ್ಟ್ ಮಾಡೋದು ಅಂದರೆ ಒಂದು ಚಾಕುವಿಂದ ಚುಚ್ಚಿದಾಗ ಅದು ಚಾಕುಗೆ ಅಂಟ್ಕೋಬಾರ್ದು, ಆವಾಗ ಇಡ್ಲಿ ರೆಡಿ ಆಗಿದೆ ಅಂತ. ಇನ್ನು ಇದೇ ಪ್ರೀಮಿಕ್ಸಿಂದ ಉಪ್ಪಿಟ್ಟು ಮಾಡಬೇಕು ಅಂದರೆ 1 ಸ್ಕೂಪ್ಗೆ 2 ಸ್ಕೂಪಷ್ಟು ಬಿಸಿನೀರನ್ನು ಆ್ಯಡ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ. ಇನ್ನು ಪಡ್ಡು ಟ್ರೈನಲ್ಲಿ ಕೂಡ ಇದೇ ಹಿಟ್ಟನ್ನು ಹಾಕಿ ಪಡ್ಡುನ ಕೂಡ ರೆಡಿ ಮಾಡ್ಕೋಬೋದು. ದೋಸೆಗೆ ಸ್ವಲ್ಪ ನೀರಾಗಿ ಕಲಸಿ ರವೆ ದೋಸೆನೂ ಕೂಡ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಹಾಗೆ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ವಾದ ಕುಟೀರಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಕುಟುಂಬಕ್ಕೆ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ರವೆ ಇಡ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಆಲೂಗಡ್ಡೆ ಸಾಗು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.